ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ಇವತ್ತು ಸೋಮವಾರ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಜುಲೈ 8ನೇ ತಾರೀಕು. ಹಾಗೇನೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಸಾಕಷ್ಟು ಜನರಿಗೆ ಜಮಾ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ನೀವು ನೋಡ್ಬೋದು, ಹಾವೇರಿ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಅಂತ ಕೂಡ ಕಮೆಂಟ್ ಮಾಡಿದ್ದಾರೆ. ಸೊ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಸಾಕಷ್ಟು ಜನರಿಗೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ನ ಕೊಡ್ತೀನಿ. ಹಾಗೆ ಬಂದೇ ಇರೋರಿಗೆ ಯಾವಾಗಿಂದ ಗೃಹಲಕ್ಷ್ಮಿ ಯೋಜನೆಯ 11 ಮತ್ತೆ 12ನೇ ಕಂತಿನ ಹಣ, ಸೊ ಒಟ್ಟು 4,000 ಹಣ ಇದೇ ತಿಂಗಳು ಜುಲೈ ತಿಂಗಳಲ್ಲಿ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ. ಯಾವ ದಿನಾಂಕದಂದು ಜಮಾ ಆಗುತ್ತೆ ಅನ್ನೋದು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಸೊ ವಿಡಿಯೋನ ಮೊದಲನೇ ಸರಿ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಡಿ. ಹಾಗೇನೆ ದಯವಿಟ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅವರಿಗೂ ಕೂಡ ಶೇರ್ ಮಾಡಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇನ್ನೂ ಕೂಡ ಹಣ ಬಂದಿಲ್ಲ ಅನ್ನೋದು ಸಾಕಷ್ಟು ಜನ ಮಹಿಳೆಯರ ಕಂಪ್ಲೇಂಟ್. ಯಾಕಂದ್ರೆ ಸೊ ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಆಗೋಕ್ಕಿಂತ ಮುಂಚೆ ಗೃಹಲಕ್ಷ್ಮಿ ಯೋಜನೆ ಹಣ ಟೈಮಿಗಾಗಿ ಅಂದ್ರೆ ಪ್ರತಿ ತಿಂಗಳು ಖಾತೆಗೆ ಜಮಾ ಆಗ್ತಾ ಇತ್ತು. ಪೆಂಡಿಂಗ್ ಇದ್ರೂ ಕೂಡ ನೆಕ್ಸ್ಟ್ ಮಂತ್ ಅಲ್ಲಿ ಆಡ್ ಆನ್ ಆಗಿ ಜಮಾ ಆಗ್ತಾ ಇತ್ತು. ಆದ್ರೆ ಇಲ್ಲಿ 2 ತಿಂಗಳಾದ್ರೂ ಇನ್ನೂ ಕೂಡ ಗೃಹಲಕ್ಷ್ಮಿ ಹಣ ಯಾರ ಖಾತೆಗೂ ಜಮಾ ಆಗಿಲ್ಲ ಅನ್ನೋದು ಒಂದು ಬಿಗ್ ಕಂಪ್ಲೇಂಟ್. ಆದ್ರೆ ಇಲ್ಲಿ ಸರ್ಕಾರ ಏನ್ ಹೇಳ್ತಾ ಇದೆ, ನಾವು ಸಾಕಷ್ಟು ಜನ ಮಹಿಳೆಯರ ಖಾತೆಗೆ ಹಣವನ್ನ ಬಿಡುಗಡೆ ಮಾಡಿದೀವಿ ಅಂತ. ಇಲ್ಲಿ ನೀವು ನೋಡ್ಬೋದು, ಸೊ ತುಂಬಾ ಜನ ನಮಗೆ ಹಣ ಬಂದಿಲ್ಲ, ಸೊ ನಮ್ಮ ಜಿಲ್ಲೆಗೆ ಬಂದಿಲ್ಲ. ಚಿತ್ರದುರ್ಗ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಹಾಗೇನೆ ಕೋಲಾರ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಹಾಗೆ ಮಂಡ್ಯ, ಪ್ರತಿಯೊಂದು ಜಿಲ್ಲೆಗಳ ಹೆಸರುಗಳನ್ನ ಕಮೆಂಟ್ ಮಾಡಿ ನಮ್ಮ ಜಿಲ್ಲೆಗಿನ್ನೂ ಬಂದಿಲ್ಲ ಅಂತ ಹೇಳಿ ಸೊ ನೀವು ರಿಪ್ಲೈನ ಮಾಡ್ತಾ ಇದ್ರಿ. ಆದ್ರೆ ಸೊ ನಾನು ನಿನ್ನೆ ಒಂದು ವಿಡಿಯೋನ ಮಾಡಿದಾಗ ಹಾವೇರಿ ಜಿಲ್ಲೆಗೆ ಬಂದಿದೆ ನಮ್ಮ ಪಕ್ಕದ ಮನೆಯವರಿಗೆ ಅಂತ ಹೇಳಿ ಒಬ್ರು ಕಮೆಂಟ್ ಅನ್ನ ಮಾಡಿದ್ದಾರೆ. ರಿಟರ್ನ್ ನಾನು ಆ ಕಮೆಂಟ್ಗೆ ರೆಸ್ಪಾನ್ಸ್ ಕೂಡ ಮಾಡಿದೀನಿ, ಯಾವತ್ತು ಬಂದಿದೆ ನಿಮ್ಗೆ ಹಣ ಅಂತ ಹೇಳಿ. ಬಟ್ ಅವರು ರಿಪ್ಲೈನ ಮಾಡಿಲ್ಲ. ಮೇ ಬಿ ಮೆಸೇಜ್ ನ ನೋಡದೇ ಇರ್ಬೋದು, ಅಥವಾ ಅವರು ಅಷ್ಟು ಅಬ್ಸರ್ವ್ ಮಾಡ್ದೇನು ಇರ್ಬೋದು. ಬಟ್ ನಾನು ಕಮೆಂಟ್ ಮಾಡಿದೀನಿ. ಸಾಕಷ್ಟು ಜನ ಆ ಕಮೆಂಟ್ ಗಳಿಗೆ ಸೊ ಲೈಕ್ ಕೂಡ ಕೊಟ್ಟಿದ್ದಾರೆ. ಸೊ ಹಣ ಬಂದಿರೋರು ಕೊಟ್ಟಿರ್ಬೋದು, ಅಥವಾ ಹಣ ಬರ್ದೇ ಇರೋರು ಕೊಟ್ಟಿರ್ಬೋದು. ಆದ್ರೆ ಅವರು ರೆಸ್ಪಾನ್ಸ್ ಅನ್ನ ಮಾಡಿದ್ದಾರೆ, ನಮ್ಮ ಹಾವೇರಿ ಡಿಸ್ಟಿಕ್ ಅಲ್ಲಿ ಹಣ ಬಂದಿದೆ. ಸೊ ಅವರು ನಮ್ಮ ಪಕ್ಕದ ಮನೆಗೆ ಗೃಹಲಕ್ಷ್ಮಿ ಯೋಜನೆ ಹಣ 11ನೇ ಕಂತಿನ ಹಣ ಬಂದಿದೆ ಅಂತ ಹೇಳಿ ರಿಪ್ಲೈ ಮಾಡಿದ್ದಾರೆ. ಸ್ನೇಹಿತರೆ, ಸರ್ಕಾರ ಏನ್ ಹೇಳ್ತಾ ಇದೆ, ಸೊ ನಾವು ಆಲ್ರೆಡಿ ಹಣವನ್ನ ಹಾಕಿದೀವಿ ಅಂತ. ಹೌದು, ಸರ್ಕಾರದಿಂದ ಇದನ್ನ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದರು. ನಾನು ಇಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ಲಾಸ್ಟಿಗಲ್ಲಿ ಆಡ್ ಮಾಡ್ತೀನಿ, ನೀವು ನೋಡ್ಬೋದು. ಏನಂತ ಹೇಳಿರುವಂತದಂದ್ರೆ, ಸೊ ನಾವು ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣವನ್ನ ಆಲ್ರೆಡಿ ಹಾಕಿರೋದು ಖಂಡಿತ ನಿಜ. ಸೊ ಇಲ್ಲಿ ಯಾರು SC/ST ಮಹಿಳೆಯರಿರ್ತಾರೆ ಅವರಿಗೆ ನಾವು ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣವನ್ನ ನಾವು ಆಲ್ರೆಡಿ ಜಮಾ ಮಾಡಿದೀವಿ ಅಂತ ಕೂಡ ಹೇಳಿದ್ದಾರೆ. ಆದ್ರೆ ಕೆಲವೊಂದಿಷ್ಟು ಜನ ಮಹಿಳೆಯರು ನಾವು ಕೂಡ ಹೌದು, ಆದ್ರೆ ನಮ್ಮ ಖಾತೆಗೆ ಬಂದಿಲ್ಲ ಅಂತ ಹೇಳಿ ಕುಂದಾಪುರ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಬೇರೆ ಬೇರೆ ಜಿಲ್ಲೆಗಳಿಂದ ನಮಗೆ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಬರ್ದೇ ಇದ್ದವರು ದಯವಿಟ್ಟು ಯೋಚನೆ ಮಾಡಕ್ ಹೋಗ್ಬೇಡಿ. ಹಾಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಸರ್ಕಾರದಿಂದನೇ ಕೊಟ್ಟಿರುವಂತಹ ಒಂದು ಸ್ಪಷ್ಟನೆ, ಇದು ನಾನು ಹೇಳ್ತಾ ಇರೋದಲ್ಲ, ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವಂತದ್ದು. ಲಾಸ್ಟ್ ಅಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ಹಾಕ್ತೀನಿ, ನೀವು ನೋಡ್ಬೋದು. ಏನಂತ ಹೇಳಿದಾರಂದ್ರೆ, ಸೊ ಜುಲೈ ತಿಂಗಳಲ್ಲಿ 2 ಕಂತಿನ ಹಣವನ್ನ ನಾವು ಜಮಾ ಮಾಡ್ತೀವಿ. ಅಂದ್ರೆ ಇಲ್ಲಿ ಜುಲೈಯಲ್ಲಿ 11 ಮತ್ತೆ 12ನೇ ಕಂತಿನ ಹಣವನ್ನ ಎರಡೂ ಕೂಡ ಜಮಾ ಮಾಡ್ತೀವಿ. ಜುಲೈ 15ನೇ ತಾರೀಕು ಒಳಗಡೆನೆ ಸೊ 11ನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಅಂದ್ರೆ ಇದೇ ತಿಂಗಳು 15ನೇ ತಾರೀಕು ಏನಿದೆ, ಇವತ್ತು ನೀವು ನೋಡ್ಬೋದು 8ನೇ ತಾರೀಕಿನ 9, 10, 11, 12, 13, 14, 15 ಅಂದ್ರೆ 7 ದಿನದ ಒಳಗಡೆನೆ ಸೊ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣವನ್ನ ಪ್ರತಿಯೊಬ್ಬರಿಗೂ ಕೂಡ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಜುಲೈ 15ನೇ ತಾರೀಕು ನಂತರ 30ನೇ ತಾರೀಕು ಒಳಗಡೆನೆ ಸೊ ಈ 12ನೇ ಕಂತಿನ ಹಣವನ್ನು ಕೂಡ ನಾವು ಜಮಾ ಮಾಡ್ತೀವಿ ಅಂತ ಹೇಳಿ ಒಂದು ಕ್ಲಾರಿಟಿಯನ್ನ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿರುವಂತದ್ದು. ನಾವು 2 ಕಂತಿನ ಹಣವನ್ನ ಸೊ ಇದೇ ಜುಲೈ ತಿಂಗಳಲ್ಲೇ ಹಾಕ್ತಿವಿ. ಇಲ್ಲಿ ಆಲ್ರೆಡಿ ನಾವೀಗ 60% ಜನರಿಗೆ ಇನ್ನು ಗೃಹಲಕ್ಷ್ಮಿ ಯೋಜನಾ ಹಣವನ್ನ ಹಾಕಿಲ್ಲ. ಸೊ 40% ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕಿದೀವಿ ಅಂತ. ಆದ್ರೆ ಸಾಕಷ್ಟು ಜನ ಈಗ ನೋಡ್ತಾ ಇರಬಹುದು, ಮೈಸೂರು ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಬೇರೆ ಬೇರೆ ಜಿಲ್ಲೆಗಳಿಂದ ಮಹಿಳೆಯರು ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಂತ ಅಂದ್ರೆ, ಸೊ ಫಸ್ಟ್ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತೀವಿ ಅಂದ್ರಿ, ಯಾಕೆ ಕೊಡ್ತಾ ಇಲ್ಲ ನೀವು? ಕೊಡ್ತೀವಿ ಅಂದ್ಮೇಲೆ ಕರೆಕ್ಟ್ ಆಗಿ ಕೊಡ್ಬೇಕಲ್ವಾ?
ಸೊ ನಮಗೆ ತುಂಬಾ ಕಷ್ಟ ಇದೆ, ನಮಗೆ ಸ್ವಲ್ಪ ಎಮರ್ಜೆನ್ಸಿ ಇದೆ, ನಮಗೆ ಹಣದ ಅವಶ್ಯಕತೆ ಇದೆ ಅಂತ ಕೂಡ ಅವರ ಭಾವನೆಗಳನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಇಲ್ಲಿ ಸರ್ಕಾರ ಏನ್ ಹೇಳ್ತಾ ಇದೆ, ಸೊ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ಸ್ಪಷ್ಟೀಕರಣ ಕೊಟ್ಟಿರುವಂತದ್ದು ಏನಂದ್ರೆ, ಸೊ ನಮ್ಮ ಕಡೆಯಿಂದ ನಾವು ಟ್ರೆಸರಿಯಿಂದ ಡಿಬಿಟಿ ಮುಖಾಂತರ ಹಣವನ್ನ ಟ್ರಾನ್ಸ್ಫರ್ ಮಾಡ್ಬಿಟ್ಟಿದೀವಿ. ಅಂದ್ರೆ ಗೃಹಲಕ್ಷ್ಮಿ ಯೋಜನೆ 11 ಕಂತಿನ ಹಣವನ್ನ ಸೊ ನಾವು ಆಲ್ರೆಡಿ ಹಣವನ್ನ ಹಾಕ್ಬಿಟ್ಟಿದೀವಿ, ಬಟ್ ಹಣ ಬರಬೇಕು. ಸೊ ನಾವಿಲ್ಲಿ SC/ST ಮಹಿಳೆಯರಿಗಷ್ಟೇ ಆಲ್ರೆಡಿ ಹಣವನ್ನ ಜಮಾ ಮಾಡ್ಬಿಟ್ಟಿದೀವಿ. ಸೊ ಬೇರೆ ಮಹಿಳೆಯರಿಗೆ ಹಣ ಈ ಜುಲೈ 15ನೇ ತಾರೀಕೊಳಗೆ ಜಮಾ ಆಗತ್ತೆ ಅಂತ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಸೊ ಜುಲೈ 15ನೇ ತಾರೀಕು, ಆಲ್ರೆಡಿ ಇವತ್ತು 8ನೇ ತಾರೀಕು, ಹೇಳಿದ ತಕ್ಷಣನೇ ಬರಲ್ಲ ಖಂಡಿತ. ಸೊ ಒಂದು 2 ಡೇಸ್ ಟೈಮ್ ತಗೊಳತ್ತೆ, ಯಾಕಂದ್ರೆ ತಕ್ಷಣವಾಗಿ ಯಾವುದೇ ಹಣ ಆಗ್ಲಿ ತಕ್ಷಣ ಜಮಾ ಆಗಲ್ಲ ಅಲ್ವಾ. ಸೊ ಒಂದು 2 ಡೇಸ್ ಟೈಮ್ ತಗೊಳುತ್ತೆ. ಜುಲೈ 15ನೇ ತಾರೀಕು ಒಳಗಡೆ 11ನೇ ಕಂತಿನ ಹಣ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಆಡ್ ಆಗುತ್ತೆ. ಸೊ ನೀವ್ ಯಾರಾದ್ರೂ ಹಾವೇರಿ ಜಿಲ್ಲೆಯವರು ವಿಡಿಯೋನ ನೋಡ್ತಾ ಇದ್ರೆ, ನಿಮ್ಗೆ ಏನಾದ್ರು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಸೊ ಈಗ ಬೇರೆ ಬೇರೆ ಜಿಲ್ಲೆಗಳಿಂದ ನನ್ನ ವಿಡಿಯೋಗಳನ್ನ ಯಾರಾದ್ರೂ ನೋಡ್ತಾ ಇರ್ತೀರಲ್ವಾ, ಸೊ ನಿಮ್ಮ ಜಿಲ್ಲೆಯಿಂದ ಯಾರಾದ್ರೂ ಬೇರೆ ಬೇರೆ ಜಿಲ್ಲೆಯಿಂದ, ನೀವು ಯಾವ ಜಿಲ್ಲೆಯಿಂದ ನೋಡ್ತಾ ಇದ್ದೀರಾ, ದಯವಿಟ್ಟು ನಿಮ್ಮ ಜಿಲ್ಲೆಗೆ ಹಣ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಯಾರಿಗಾದ್ರೂ ಒಬ್ರಿಗೆ ಬಂದಿದ್ರು ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಕಮೆಂಟ್ ಮಾಡಿದ ನಂತರ ಜನರೇನಾದ್ರು ನಿಮ್ಗೆ ಕಮೆಂಟ್ ಮಾಡಿದ್ರೆ ದಯವಿಟ್ಟು ರಿಪ್ಲೈ ಮಾಡಿ. ಯಾಕಂದ್ರೆ ಸೊ ಕಮೆಂಟ್ ಮಾಡಿದ್ಮೇಲೆ ನಿಮ್ಗೆ ಹಣ ಬಂದಿದೆ ಅಂತ ಹೇಳಿ ನೀವೇನಾದ್ರು ಕಮೆಂಟ್ ಮಾಡಿದ್ರೆ, ಸೊ ಜನ ನಿಮ್ಮನ್ನ ಕೇಳುವಂತವ್ರಿಗೂ ಕೂಡ ಹೌದಾ ನಿಜವಾಗ್ಲೂ ಹಣ ಹಾಕ್ತಾ ಇದಾರಾ ಅನ್ನೋದು ಒಂದು ಖುಷಿ ಆಗುತ್ತೆ. ಹಣ ಬಂದಿಲ್ಲ ಅಂತ ಒಂದು ಕಮೆಂಟ್ ನೋಡಿದ್ರೆ ಹೌದು ನಮಗೂ ಬಂದಿಲ್ಲ, ಹಾಗಾದ್ರೆ ಅವರಿಗೂ ಬಂದಿಲ್ಲ ಅನ್ನೋ ಒಂದು ಸಮಾಧಾನ ಇರುತ್ತೆ. ಯಾಕಂದ್ರೆ ಇಲ್ಲಿ ಸೊ ನೋಡ್ಬೋದು, ಗೃಹಲಕ್ಷ್ಮಿ ಯೋಜನೆಯ 15% ಜನ ಮಹಿಳೆಯರ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಸಾಕಷ್ಟು ಯಾರ್ಯಾರು ನಕಲಿ ರೇಷನ್ ಕಾರ್ಡ್ಗಳು, ನಕಲಿ ಆಧಾರ್ ಕಾರ್ಡ್ಗಳನ್ನು, ಹಾಗೇನೆ ಸುಳ್ಳು ಹೇಳಿ ದಾಖಲಾತಿಗಳನ್ನ ಮಾಡಿಸ್ಕೊಂಡು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿದಾರೋ ಅವರೆಲ್ಲ ಅರ್ಜಿಗಳು ಕೂಡ ಕ್ಯಾನ್ಸಲ್ ಆಗಿದೆ. ಅದರಿಂದ ಕಾರಣಕ್ಕೋಸ್ಕರ ದಯವಿಟ್ಟು ನಿಮ್ಗೆ ಏನಾದ್ರು ಹಣ ಬಂದಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಬರ್ಲಿಲ್ಲ ಅಂದ್ರೆ ದಯವಿಟ್ಟು ಬಂದಿಲ್ಲ ಅಂತ ಕಮೆಂಟ್ ಮಾಡಿ. ಹಣ ಅಂತೂ 100% ಬರುತ್ತೆ ಸ್ನೇಹಿತರೆ. ಎಷ್ಟೋ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ತುಂಬಾನೇ ಅವಶ್ಯಕತೆ ಇದೆ ಅಂತಾನೆ ಹೇಳ್ಬೋದು. ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡ್ತಾರೆ, ಸೊ ಆ ಯೋಜನೆಗಳೇ ಬೇಡ, ದಯವಿಟ್ಟು ಕ್ಯಾನ್ಸಲ್ ಮಾಡಿ ಫಸ್ಟ್ ಅಂತ. ಸೊ ಇಲ್ಲಿ ಅವಶ್ಯಕತೆ ಇಲ್ದವರು ಇರ್ಬೋದು, ಅದೇ ಅವಶ್ಯಕತೆ ಇರೋರು 100% ಜನ ಇದ್ದಾರೆ. ತುಂಬಾ ಜನಕ್ಕೆ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಮಾತ್ರೆಗಳ ಖರ್ಚಿಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಆಗ್ಬೋದು, ಅಥವಾ ಮನೆಯ ಮೇಂಟೆನೆನ್ಸ್ಗೆ ಸ್ವಲ್ಪ ಮಟ್ಟಿಗೆ 2,000 ರೂಪಾಯಿ ಅನ್ನೋದು, ಇಲ್ಲಿ 8-9 ಸಾವಿರ ರೂಪಾಯಿ ಸ್ಯಾಲರಿ ತಗೊಂಡವರಿಗೆ 2,000 ರೂಪಾಯಿ ಅನ್ನೋದು ತುಂಬಾ ದೊಡ್ಡ ಅಮೌಂಟ್ ಅಂತಾನೆ ಹೇಳ್ಬೋದು. ಇಲ್ಲಿ 2 ಲಕ್ಷ 1 ಲಕ್ಷ ಸ್ಯಾಲರಿಯನ್ನು ತಗೊಂಡವರಿಗೆ ಇದೊಂದು ಚಿಕ್ಕ ಅಮೌಂಟ್ ಆಗ್ಬೋದು. ಬಟ್ ಇಲ್ಲಿ 8-9 ಸಾವಿರ ಸ್ಯಾಲರಿ ತಗೊಂತಾ ಇರ್ತಾರಲ್ಲ, ಅವರಿಗೆ ಇದು ತುಂಬಾ ದೊಡ್ಡನೇ ಅಮೌಂಟ್. ಸೊ 2 ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಯಾವುದೇ ಕಾರಣಕ್ಕೂ ಸರ್ಕಾರ ಕ್ಯಾನ್ಸಲ್ ಮಾಡೋದಿಲ್ಲ. ಸೊ ಇಲ್ಲಿ ಸರ್ಕಾರ ಏನ್ ಹೇಳ್ತಾ ಇದೆ, ಬೇರೆ ಬೇರೆ ಯೋಜನೆಗಳಿಂದ ಹಣವನ್ನ ಸೊ ತೆಗೆದುಕೊಂಡು ಈ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಅನ್ನಭಾಗ್ಯ ಯೋಜನೆಯ ಹಣವನ್ನ ಕೊಡ್ತಾ ಇದ್ದಾರೆ, ಸರ್ಕಾರವನ್ನ ದಿವಾಳಿ ಮಾಡ್ತಾ ಇದೆ ಅಂತ ಸೊ ವಿರೋಧ ಪಕ್ಷ ನಾಯಕರು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಬಟ್ ಇದಕ್ಕೆ ಸರ್ಕಾರ ಇನ್ನೂ ಕೂಡ ಪ್ರತಿಭಟನೆಯನ್ನ ಕೂಡ ಯಾವುದೇ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಸೊ ವೆಯ್ಟ್ ಮಾಡ್ಬೇಕಾಗತ್ತೆ. ಬಟ್ ಏನೇ ಆದ್ರೂ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಅನ್ನಭಾಗ್ಯ ಯೋಜನೆ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಹಾಗೇನೆ ಯುವ ನಿಧಿ ಯೋಜನೆ ಇರ್ಬೋದು, ಇವೆಲ್ಲವೂ ಕೂಡ ಜನರಿಗೆ ಸಾಕಷ್ಟು ಉಪಯೋಗ ಆಗಿದೆ ಅಂತ ನನ್ನ ಪ್ರಕಾರ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನೀವೇ ಕಮೆಂಟ್ ಮಾಡ್ಬೇಕು ಸ್ನೇಹಿತರೆ. ಯಾಕಂದ್ರೆ ಒಬ್ರೊಬ್ರಿಗೆ ಒಂದೊಂದ್ ತರ ಒಪಿನಿಯನ್ ಇರುತ್ತೆ. ಒಬ್ರಿಗೆ ಗೃಹಲಕ್ಷ್ಮಿ ಯೋಜನೆ ಉಪಯೋಗ ಆಗಿದೆ, ಇನ್ನೊಬ್ರಿಗೆ ಉಪಯೋಗ ಆಗಿಲ್ಲ ಅನ್ನೋರು ಹೇಳ್ತಾರೆ. ಯಾಕೆ ಅಂದ್ರೆ ಇಲ್ಲಿ ಸೊ ಉಪಯೋಗ ಆದವರು ಎಷ್ಟು ಜನ ಇದಾರೋ, ಸೊ ತುಂಬಾ ಜನಕ್ಕೆ ಇದು ಯೋಜನೆಗಳು ಇಷ್ಟ ಆಗದೆ ಇರೋರು ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಾಕೆ ಸುಮ್ಮನೆ ಯೋಜನೆಗಳನ್ನ ಕೊಡ್ತಾ ಇರೋದು, ಸರ್ಕಾರ ಸುಮ್ಮನೆ ಜನರು ಸೋಂಬೇರಿಗಳಾಗ್ತಾ ಇದ್ದಾರೆ ಅನ್ನೋದು ಒಂದು ಅವರ ತಲೆಯಲ್ಲಿ ಇರತ್ತಲ್ವಾ, ಆ ಒಂದು ಕಾರಣಕ್ಕೋಸ್ಕರ. ಸೊ ಎಲ್ಲರೂ ಕೂಡ ಆ ತರ ಸೋಂಬೇರಿಗಳಾಗಲ್ಲ, ಸೊ ಯಾರು ಕೂಡ ಆಗಲ್ಲ ಅನ್ಕೊಂತೀನಿ. ಯಾಕಂದ್ರೆ 2,000 ರೂಪಾಯಿಯಿಂದಲೇ ಜೀವನವನ್ನ ನಡ್ಸೋಕೆ ಆಗಲ್ಲ, ಸ್ವಲ್ಪ ಮಟ್ಟಿಗೆ ಜನರಿಗೆ ಸಹಾಯ ಆಗತ್ತೆ ಅನ್ನೋದು ನನ್ನ ಒಪಿನಿಯನ್. ಸೊ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಇರ್ಬೋದು, ಅನ್ನಭಾಗ್ಯ ಯೋಜನೆ ಇರ್ಬೋದು, ಎಲ್ಲಾ ಹಣವೂ ಕೂಡ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಆಲ್ರೆಡಿ ಅನ್ನಭಾಗ್ಯ ಯೋಜನೆ ಹಣವು ಕೂಡ ಜಮಾ ಆಗಿದೆ, ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣವು ಕೂಡ ಖಂಡಿತ ಜಮಾ ಆಗುತ್ತೆ ಸ್ನೇಹಿತರೆ. ಇದೇ ತಿಂಗಳಲ್ಲಿ 4,000 ನಿಮ್ ಖಾತೆಗೆ ಸಿಗುತ್ತೆ. ಇದರಿಂದ ನಿಮಗೂ ಕೂಡ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಉಪಯೋಗ ಆಗಿದ್ರೆ ದಯವಿಟ್ಟು ಉಪಯೋಗ ಆಗಿದೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಣ. ಹಾಗೇನೆ ಸೊ ರಾಜ್ಯದಲ್ಲಿ ಸಾಕಷ್ಟು ಕಡೆಯಲ್ಲಿ ಡೆಂಗಿ ಜ್ವರಗಳು ಸಾಕಷ್ಟು ಪತ್ತೆ ಆಗ್ತಾ ಇದೆ. ಸಾಧ್ಯವಾದಷ್ಟು ಎಲ್ಲರೂ ಕೂಡ ಹುಷಾರಾಗಿರಿ. ಸೊ ಮಳೆ ಕಡೆ ಕೆಲವೊಂದು ಕಡೆಯಲ್ಲಿ ತುಂಬಾ ಬರ್ತಾ ಇದೆ. ಈಗ ನೋಡಬಹುದು ಉಡುಪಿ, ಶಿವಮೊಗ್ಗ, ಮಂಗಳೂರು ಈ ಕಡೆ ಸೈಡ್ ಅಲ್ಲಿ ನೀವು ತುಂಬಾ ಮಳೆ ಬರ್ತಾ ಇದೆ. ಸ್ನೇಹಿತರೆ, ಕರ್ನಾಟಕದಲ್ಲಿ ಡೆಂಗ್ಯೂ ಜ್ವರ ಜಾಸ್ತಿ ಪ್ರಮಾಣದಲ್ಲಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು.
ಸೊ ಇದರಿಂದ ಸಾಕಷ್ಟು ಜನರಿಗೂ ಕೂಡ ತುಂಬಾನೇ ಹುಷಾರಿಲ್ಲದೆ ಆಗ್ತಾ ಇದೆ. ದಯವಿಟ್ಟು ಈ ತರ ಜ್ವರ ಇರ್ಬೋದು, ಮೈಕೈ ನೋವು ಇರ್ಬೋದು, ಕಣ್ಣು ಕೆಂಪಾಗುವಂಥದ್ದು ಅಥವಾ ತಲೆನೋವು ಬರುವಂಥದ್ದು ಏನಾದ್ರು ಇದ್ರೆ, ಸಿಂಪ್ಟಮ್ಸ್ ಇದ್ರೆ ದಯವಿಟ್ಟು ಆಸ್ಪತ್ರೆಗಳಿಗೆ ಹೋಗಿ ಟೆಸ್ಟ್ ಮಾಡಿಸಿ. ಸೊ ಇಲ್ಲಿ ಅದೇ ಜ್ವರ ಅಂತ ಇರಲ್ಲ, ಬಟ್ ನಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ, ಹಾಗೆ ಸಾಕಷ್ಟು ಹುಷಾರಾಗಿರುವುದಕ್ಕೆ ಒಂದು ಮುನ್ನೆಚ್ಚರಿಕೆಯನ್ನ ನಾವು ತಗೊಳ್ಬೇಕಾಗತ್ತೆ. ಸೊ ಇಲ್ಲ ನಮ್ಗೇನು ಜ್ವರ ಬಂದಿಲ್ಲ ಅಂತ ಹೇಳಿ ಡೋಲೋ 650 ಮಾತ್ರೆಯನ್ನ ತಿಂದ್ಬಿಟ್ರೆ ಏನು ಪ್ರಯೋಜನ ಆಗಲ್ಲ. ದಯವಿಟ್ಟು ಎಲ್ಲರೂ ಕೂಡ ಆದಷ್ಟು ಹುಷಾರಾಗಿರಿ. ಹಾಗೇನೆ ಮಲಗುವಾಗ ಸೊಳ್ಳೆ ಪರದೆಗಳನ್ನ ಯೂಸ್ ಮಾಡಿ, ಜೊತೆಗೆ ಮನೆಯ ವಿಂಡೋಗಳನ್ನ ಕ್ಲೋಸ್ ಮಾಡಿ, ಸಾಧ್ಯವಾದಷ್ಟು ಬಿಸಿಲಿದ್ರೆ ಮಾತ್ರ ಓಪನ್ ಮಾಡ್ಕೊಳ್ಳಿ. ಸಂಜೆ ಟೈಮಲ್ಲಿ ಸೊಳ್ಳೆಗಳನ್ನ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ, ಆ ಒಂದು ಕಾರಣಕ್ಕೋಸ್ಕರ. ಹಾಗೆ ಸೊಳ್ಳೆ ಬತ್ತಿಗಳನ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ. ಈಗ ನೀವು ಬತ್ತಿ ಯೂಸ್ ಮಾಡೋಕ್ಕಿಂತ ಆಲೋಟ್ ಬರುತ್ತಲ್ವಾ, ಈ ತರದನ್ನ ಯೂಸ್ ಮಾಡಿ. ಹಾಗೆ ಮಕ್ಕಳಿಗೆ ಸಾಧ್ಯವಾದಷ್ಟು ಫುಲ್ ತೋಳ್ ಬಟ್ಟೆಗಳನ್ನ, ಪ್ಯಾಂಟ್ಗಳನ್ನ ಯೂಸ್ ಮಾಡಿ. ಹಾಗೇನೆ ಮಕ್ಕಳಿಗೆ ಈಗ ನೀವು ಔಷಧಿಗಳನ್ನ ಹಚ್ಚಕ್ಕಾಗಲ್ಲ, ಹಾಗೆ ಕೊಬ್ಬರಿ ಎಣ್ಣೆ ಇರುತ್ತಲ್ವಾ, ಈಗ ಬಾಡಿ ಲೋಷನ್ ತರನೇ ಕೊಬ್ಬರಿ ಎಣ್ಣೆ, ಆ ಕೊಬ್ಬರಿ ಎಣ್ಣೆಯಲ್ಲಿ ಜಸ್ಟ್ ಮಲಗುವಾಗ ಅಥವಾ ಬೆಳಿಗ್ಗೆ ಮಧ್ಯಾಹ್ನದ ಟೈಮಲ್ಲಿ ಯಾವಾಗ ಸೊಳ್ಳೆ ಜಾಸ್ತಿ ಇರುತ್ತೆ ಅವಾಗ ನೀವು ಕೊಬ್ಬರಿ ಎಣ್ಣೆನ ಜಸ್ಟ್ ಈಗ ಹೇಗೆ ನೀವು ಮಾಯಿಶ್ಚರೈಸರ್ನೆಲ್ಲ ಮಾಲಿಶ್ ಮಾಡ್ತೀರಲ್ವಾ, ಅದೇ ತರ ಕೊಬ್ಬರಿ ಎಣ್ಣೆಯನ್ನು ಕೂಡ ಮಾಲಿಶ್ ಮಾಡಿ. ಇದರಿಂದನೂ ಕೂಡ ಸೊಳ್ಳೆಗಳ ಕಡಿತವನ್ನ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು. ಹಾಗೇನೆ ಇದರಿಂದ ಸಾಕಷ್ಟು ಮಕ್ಕಳಿಗಾಗ್ಲಿ ಅಥವಾ ದೊಡ್ಡವರಿಗಾಗ್ಲಿ ತುಂಬಾ ಬರ್ತಾ ಇದೆ, ಆದಷ್ಟು ಹುಷಾರಾಗಿದೆ ಅಂತ ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಣ. ಹಾಗೆ ಎಲ್ಲಿ ನೀರು ನಿಂತಿರತ್ತೋ ಆ ನೀರನ್ನು ನಿಂತಿದ್ರೆ ದಯವಿಟ್ಟು ಆ ನೀರನ್ನ ಚೆಲ್ಲಿ ಅಂತ ಹೇಳ್ತೀನಿ. ಅದರಿಂದನೇ ಸೊಳ್ಳೆಗಳು ಉತ್ಪತ್ತಿ ಆಗುತ್ತೆ, ಆ ಒಂದು ಕಾರಣಕ್ಕೋಸ್ಕರ. ಸೊ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ಸಾಧ್ಯವಾದಷ್ಟು ಶೇರ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.